ಬೆಂಗಳೂರು ಅಂದರೆ ಹಲವು ವಿಶೇಷಗಳು, ಗಾರ್ಡನ್ ಸಿಟಿ, ಎಜುಕೇಷನ್ ಸಿಟಿ, ಸಿಲಿಕಾನ್ ಸಿಟಿ ಹೀಗೆ ಹಲವು ರೀತಿ ಕರೆಯಲಾಗುತ್ತೆ. ಮತ್ತೊಂದು ವಿಶೇಷ ಅಂದರೆ ಲೇಕ್ ಸಿಟಿ. ಹೌದು, ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರ. ಬದಲಾದ ಸನ್ನಿವೇಶ ಮತ್ತು ನಗರೀಕರಣದಿಂದಾಗಿ ಕೆರೆಗಳ ಅವನತಿಯತ್ತ ಸಾಗಿದೆ. ಇದಕ್ಕೆ ಹೊಸ ಸೇರ್ಪಡೆ ಹೇರೋಹಳ್ಳಿ ಕೆರೆ. ಇದೇ ಇವತ್ತಿನ ವಿಶೇಷ, ಹೇರೋಹಳ್ಳಿ ಕೆರೆ ಅಳಿಯು ಉಳಿಯು. ನಾನು ಹೇಮಕುಮಾರ್. ಸಿಲಿಕಾನ್ ಸಿಟಿಯ ಪ್ರಮುಖ ಕೆರೆ ಅಳಿವಿನತ್ತ ಸಾಗಿ ಕೊನೆಯುಸಿರು ಎಳೆಯುತ್ತಿದೆ. ಬೆಳ್ಳಂದೂರು ಕೆರೆಯಂತೆ ಕುಖ್ಯಾತಿ ಪಡೆಯಲು ಸಿದ್ಧವಾಗಿದೆ. ಸಂಪೂರ್ಣ ಕಲುಷಿತಗೊಂಡಿರುವ ಕೆರೆಯ ದುರ್ವಾಸನೆಯಿಂದ ಜನರು ರೋಗಗ್ರಸ್ತರಾಗ್ತಿದ್ದಾರೆ. ಮಲಿನಗೊಂಡಿರುವ ಕೆರೆಯಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ. ಐತಿಹಾಸಿಕ ಕೆರೆಯ ಸಂರಕ್ಷಣೆಗೆ ಜಿ ಕನ್ನಡ ನ್ಯೂಸ್ ನಡೆಸ್ತಾ ಇರುವ ವಿಶೇಷ ಅಭಿಯಾನದ ಸ್ಪೆಷಲ್ ವರದಿ ನಿಮ್ಮ ಮುಂದೆ. ಶಾಸಕರು ಇಲ್ಲೇ ಬರಬೇಕು, ಅಧಿಕಾರಿಗಳು ಇಲ್ಲಿ ಮೊಕ್ಕ ಮಾಡಬೇಕು. ಜ್ವರ ಬಂದು ಕಾಯಿಲೆ ಬಂದು ವಾಂತಿ ಮಾಡ್ಕೊಂಡು ಸತ್ತೋಗವ್ರಿ. ಮನೆಗಳಲ್ಲಿ ಡೋರ್ಗಳು ತೆಗಿಯಕ್ಕಾಗಲ್ಲ. ಕೆಮ್ಮು, ನೆಗಡೆ, ಜ್ವರ, ಡೆಂಗಿ ಜ್ವರಗಳು ಎಲ್ಲರಿಗೂ. ಅವನತಿಯತ್ತ ಪ್ರಸಿದ್ಧ ಹೇರೋಹಳ್ಳಿ ಕೆರೆ. ಕೆರೆಯಲ್ಲಿ ದುರ್ವಾಸನೆ, ಅನಾರೋಗ್ಯ. ಇದು ಹೇರೋಹಳ್ಳಿ ಕೆರೆಯ ಕಣ್ಣೀರಿನ ಕಥೆ. ಬೆಳ್ಳಂದೂರು ಹಾಗೂ ಯಮಲೂರು ಕೆರೆ ದುಸ್ಥಿತಿಯತ್ತ ಹೇರೋಹಳ್ಳಿ ಕೆರೆ ಸಾಗ್ತಾ ಇದೆ. ಹೇರೋಹಳ್ಳಿ ಕೆರೆಯ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಲಿನ್ಯಯುಕ್ತ ಕೆರೆಯ ಗೊಬ್ಬು ನಾತದಿಂದ ಜನರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿದೆ. ಅಷ್ಟೇ ಅಲ್ಲ, ಕೆಮ್ಮು, ವಾಂತಿ, ತಲೆ ಸುತ್ತು ಮೊದಲಾದ ಕಾಯಿಲೆಗಳಿಂದ ನಿವಾಸಿಗಳು ನಲುಗಿ ಹೋಗಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಇಂದು ಹೇರೋಹಳ್ಳಿ ನಿವಾಸಿಗಳು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಲಸ ಮಾಡ್ಸಕ್ಕಾಗಿಲ್ಲ. ಯಾರು ಇನ್ನು ಪ್ರತಿಭಟನೆಗೆ ಸಾಥ್ ನೀಡಿದ ಆಮ್ ಆದ್ಮಿ ಪಾರ್ಟಿಯ ಮುಖಂಡರು ಕೆರೆಯ ಅವನತಿ ಕುರಿತು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನಡೆಸಿದ ವಾಕ್ಥ್ರೂನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಬೆಂಗಳೂರಿನ ಮತ್ತೊಂದು ಕೆರೆ ಇವತ್ತು ಕೊನೆ ಉಸಿರೆಳಿತಾ ಇದೆ. ಪಾಪ ಇವಾಗ್ಲೋ ಅವಾಗ್ಲೋ ಅದು ಆಲ್ಮೋಸ್ಟ್ ಸತ್ತೇ ಹೋಗ್ಬಿಟ್ಟಿದೆ ಕೆರೆ. 34 ಎಕರೆಲಿದ್ದಂತಹ ಈ ಕೆರೆಯ ಪರಿಸ್ಥಿತಿ ನೀವೇನಾರ ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲ, ಸ್ಥಳೀಯರು ಇಲ್ಲಿ ಹೇಗೆ ಬದುಕಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಉಸಿರಾಡೋಕ್ಕೆ ಸಾಧ್ಯ ಇಲ್ಲ, ನಾವೇ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಎಂಥ ಉಸಿರಾಟದ ಸಮಸ್ಯೆ ಬಂದ್ಬಿಡ್ತದೆ, ಅಷ್ಟು ಕೊಳಕಾಗಿದೆ ಕೆರೆ. ಇದಕ್ಕೆ ಯಾರು ಕಾರಣ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಈಗ ನೋಡಿ, ಕೆರೆ, ಈ ಹೇರೋಹಳ್ಳಿ ಕೆರೆ ಏನಿದೆ, ಈ ಹೇರೋಹಳ್ಳಿ ಕೆರೆಯ ಪರಿಸ್ಥಿತಿನ ನಿಮಗೆ ತೋರಿಸ್ತೀನಿ. ಕರಳು ಹಿಂಡುತ್ತೆ, ಹೃದಯ ನೋವಾಗುತ್ತೆ. ನಿಜಕ್ಕೂ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ರೀ. ನಮ್ಮ ಕೆರೆ ಇದು. ಬೆಂಗಳೂರಿನ ನಟ್ಟ ನಡುವೆ ಇರುವಂತಹ ಈ ಕೆರೆಯನ್ನು ಕಾಪಾಡಲಿಕ್ಕೆ ನಮ್ಮ ರಾಜಕಾರಣಿಗಳು ಸಫಲ ಆಗಿಲ್ಲ ಅಂತಂದರೆ ಇನ್ನು ಯಾವ ಘನ ಕಾರ್ಯವನ್ನು ಮಾಡ್ತಾರೆ? ಏನು ಮಾಡ್ತಾ ಇದೆ BWSSB? ಏನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು? ಏನು ಮಾಡ್ತದೆ ಜನಪ್ರತಿನಿಧಿಗಳು? ಎಲ್ಲೋಯ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್? ಇವರು ಮಾಲಿನ್ಯ ನಿಯಂತ್ರಣ ಮಂಡಳಿಯನೋ ಅಥವಾ ಮಾಲಿನ್ಯವನ್ನು ಹೆಚ್ಚು ಮಾಡುವ ಮಂಡಳಿಯೋ? ಎಲ್ಲಿದ್ದಾರೆ ಸ್ವಾಮಿ ಅಧ್ಯಕ್ಷರು? ಒಂದ್ಸಲಿ ಕಣ್ಬಿಟ್ಟು ನೋಡ್ರಿ, ಜನ ಸಾಯ್ತಾ ಇದ್ದಾರೆ ಈ ವಾಸನೆಗೆ.
ನಮ್ಮ ಕೈನಲ್ಲೇ ನಿಲ್ಲಕ್ಕೆ ಸಾಧ್ಯ ಆಗ್ತಿಲ್ಲ ಅಂಥ ಪರಿಸ್ಥಿತಿ ಇದೆ. ಈ ಕೆರೆ 34 ಎಕರೆಯಲ್ಲಿರುವಂಥ ಈ ಕೆರೆಯ ಪರಿಸ್ಥಿತಿ ನೋಡಿ, ಹಸಿರುಗಟ್ಟು ಹೋಗ್ಬಿಟ್ಟಿದೆ. ಇದಕ್ಕೆ ಕೊಳಚೆ ನೀರು ಬಂದು ಸೇರ್ತಾ ಇದೆ. ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ಬರ್ತಿರುವಂಥ ಕೆಟ್ಟ ನೀರು, ಕಲುಷಿತ ನೀರು, ವಿಷಯುಕ್ತ ನೀರು ನೇರವಾಗಿ ಕೆರೆಯ ಒಡಲಿಗೆ ಬಂದು ಬಿಟ್ಟಿದೆ. ಮೀನಲ್ಲ, ಏನೂ ಇಲ್ಲ, ಜಲಚರಗಳೆಲ್ಲ ಸತ್ತೋಗ್ಬಿಟ್ಟಿದೆ. ನೋಡಿ, ಈ ಕೆರೆಯ ಮಧ್ಯಭಾಗದಲ್ಲಿ ಒಂದು ಐಲ್ಯಾಂಡ್ ಥರ ಒಂದು ದೂರದಲ್ಲಿ ಕಾಣುತ್ತೆ, ಅಲ್ಲಿ ಅಕ್ಕಿಗಳು ಬಂದು ವಾಸಸ್ಥಾನವನ್ನು ಮಾಡ್ಕೊಳ್ತಾ ಇದ್ದಾವೆ. ಆದರೂ ಕೂಡ ಅವು ಕೂಡ ವಿಷಯುಕ್ತಗೊಳಗಾಗ್ತಾ ಇದ್ದಾವೆ. ಜೊತೆಯಲ್ಲಿ ಇದಕ್ಕಿಂತ ಬಹಳ ಒಂದು ದೊಡ್ಡ ವಿಷಯ ಏನಂತಂದರೆ, ಈ ಕೆರೆ ಇರೋದಿಲ್ಲ, ಇದ್ರ ಸುತ್ತಲೂ ಜನಗಳು ವಾಸವಿದ್ದಾರೆ. ಅವರಿಗೆ ಬರಬಾರ್ದ ಕಾಯಿಲೆ ಬಂದುಬಿಟ್ಟಿದೆ, ಉಸಿರಾಡೋಕ್ಕಾಗ್ತಾ ಇಲ್ಲ, ಜನ ವಾಂತಿ ವಾಕರ್ಕೆ, ನಮಗೆ ನಿಲ್ಲಕ್ಕಾಗ್ತಾ ಇಲ್ಲ ಒಂದು 10 ನಿಮಿಷ, ಅಷ್ಟು ಪರಿಸ್ಥಿತಿ ಹೀನಾಯವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಕೂಡ ಈ ಒಂದು ವಿಷಯವನ್ನು ಬಯಲಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ರು. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಅನಿಸುತ್ತೆ ಈ ಕೆರೆಯನ್ನು ನೋಡಿದ ಸಂದರ್ಭದಲ್ಲಿ ಇದಕ್ಕೆ ಯಾರು ಹೊಣೆಗಾರರು ಅಂತ ನೀವು ಹೇಳ್ತೀರಿ? ಸರ್ ನೋಡಿ, ಇದು ಹೊಣೆ. ಯಾಕಂದರೆ ಇವತ್ತು ವಾರ್ಡ್ ಅನ್ನೋದು ಎಕ್ಸಿಸ್ಟ್ ಇಲ್ಲ ಬೆಂಗಳೂರಿನಲ್ಲಿ. ಇವತ್ತು ಇಲ್ಲಿ ಏನು ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಇದರ ನೇರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ನಾವು ಬೆಂಗಳೂರು ನಗರ ಅನ್ನೋದು ಬ್ರ್ಯಾಂಡ್ ಅಂತ ಹೇಳಿದ್ರೆ ಕೆರೆಗಳು. ಇವತ್ತು ಕೆರೆಗಳು ಯಾವ ದುಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ತಾವಿವಾಗೇನು ವರದಿ ಮಾಡಿದ್ರಿ, ತಮಗೆ ಅದು ಅನುಭವಕ್ಕೆ ಬಂದಿದೆ. ಈ ಒಂದು ಕೆರೆಯ ಸರೌಂಡಿಂಗ್ನಲ್ಲಿ 1 ಕಿಲೋಮೀಟರ್ವರೆಗೂ ಜನರಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗಿದೆ. ಇವತ್ತು ವಾಕ್ ಪಾತ್ಗಳನ್ನ ನಿಲ್ಲಿಸಿದ್ದಾರೆ. 10 ದಿವಸದಿಂದ ಈ ವಾಕ್ ಪಾತ್ನ ಇದು ಮಾಡೋಕ್ಕಾಗಿಲ್ಲ. ಈ ವಾಸನೆಗಳು ವಿಪರೀತವಾಗಿ ಬರ್ತಾ ಇದೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಕೆರೆಗೆ ಡೈರೆಕ್ಟಾಗಿ ರಾಜಕಾಲುವೆಯಿಂದ ನೀರು ಬರ್ತಕ್ಕಂಥದ್ದು ಸ್ಪೆಷಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನೋದು ಇಲ್ಲ. ಆ ನೀರೆಲ್ಲ ಬಂದು ಇವತ್ತೇನಾಗಿದೆ, ಪೀಣ್ಯ ಈ ಕಡೆಯಿಂದ ಕೆಮಿಕಲ್ ನೀರು ಎಲ್ಲ ಒಡ್ಕೊಂಡು ಮಳೆ ಬಂದಾಗ ಎಲ್ಲ ಫೋರ್ಸಲ್ಲಿ ಬಂದು ಡೈರೆಕ್ಟಾಗಿ ಬಂದುಬಿಟ್ಟಿದೆ. ಇಷ್ಟು ದಿವಸ ಬಂದಿದ್ದು ನೀರೆಲ್ಲ ತುಂಬಿದಾಗ ಶಾಸಕರು ಬಂದು ಇದಕ್ಕೆ ಬಾಗಿನವನ್ನು ಕೊಡ್ತಕ್ಕಂಥದ್ದು, ಗೌರವ ಸಮರ್ಪಣೆಯನ್ನು ಮಾಡಿದ್ರು. ಆದರೆ ಇವತ್ತು ವಾಸನೆ ಯಾವ ರೀತಿ ಮಟ್ಟದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಟ್ಯಾಂಕ್ ಬಂಡಲ್ಲೋ ನಿಮಗೆ ದೂರದಲ್ಲಿ ಕಾಣಿಸ್ತದೆ, ಅದು ಒಡ್ಕೊಂಡು ಬಂದು ನೀರು ಬಂದು ಫೋರ್ಸಲ್ಲಿ ಬಂದಿರೋದು. ಅದನ್ನು ಸರಿ ಮಾಡಬೇಕು. ಇವತ್ತು 110 ಹಳ್ಳಿಗಳಲ್ಲಿ ಬರ್ತದೆ. ಇಂಜಿನಿಯರ್ಗಳು ಯಾರಪ್ಪ ಇದಕ್ಕೆ ಹೊಣೆ ಅಂತ ಹೇಳಿದ್ರೆ, ನಾವಲ್ಲ, ನೀವಲ್ಲ, BWSS ಅಲ್ಲ, ಇನ್ನೊಬ್ಬರಲ್ಲ ಅಂತಕ್ಕಂಥದ್ದು ಒಬ್ಬರ ಮೇಲೆ ಒಬ್ಬರು ಆಪಾದನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಜನಸಾಮಾನ್ಯರಿಗೆ ಇದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ DK ಶಿವಕುಮಾರ್ ಇದ್ದಾರೆ ಅಂತ ಏನಾದ್ರು ನಿಮಗೆ ಭಯಾನ? ಈಶ್ವರ್ ಖಂಡ್ರೆ ಅವರೇ, ನೀವು ಸಚಿವರಾಗಿದ್ದೀರಾ, ನೀವೆಲ್ಲ ತ್ಯಾಜ್ಯ ಗಣಪತಿ ಮಾಡಬಾರ್ದು, ಮಾಲಿನ್ಯದ ಬಗ್ಗೆ ತಾವೆಲ್ಲ ಪಾಠಗಳು ಮಾಡ್ತೀರಾ. ಬೆಂಗಳೂರಲ್ಲಿರೋ ಕೆರೆಗಳು ಬಂದು ಇನ್ಸ್ಪೆಕ್ಷನ್ ಮಾಡ್ರಿ, ನೋಡಿ ಯಾವ ಮಟ್ಟದಲ್ಲಿದೆ. ಇವತ್ತು ಈ ಕಂಟಾಮಿನೇಟೆಡ್ ವಾಟರು ಇವತ್ತು ಅಕ್ಕಪಕ್ಕ ಜನಗಳಿಗೆ ಹೋಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಜ್ವರ ಬರ್ತಿದೆ, ಟೈಫಾಯ್ಡ್ ಕಾಯಿಲೆಗಳು ಬರ್ತಾ ಇದೆ. ಯಾರು ಇವತ್ತು ನಾನು ಯಾರೋ ಮೇಲೆ ರಾಜಕೀಯ ಆಪಾದನೆ ಅಲ್ಲ, ಇದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಬೆಂಗಳೂರಿನಲ್ಲಿ ಯಾವುದೇ ನದಿ ಮೂಲ ಇಲ್ಲ, ನಮಗಿರ್ತಕ್ಕಂಥ ಮೂಲ ಬಂದು ಕೆರೆ. ಆ ದೃಷ್ಟಿಯಿಂದ ನಾವು ಇವತ್ತು ಹೊಣೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಪ್ರತಿನಿಧಿಗಳನ್ನೇ ನಾವು ಹೊಣೆ ಮಾಡಬೇಕಾಗ್ತದೆ. ಆ ಒಂದು ಕಾರಣಕ್ಕೆ ಇವತ್ತು ಕೆಲವು ಏನು ಕಾಂಗ್ರೆಸ್ ಬೆಂಬಲಿತ ಮತ್ತು ಶಾಸಕರು ತಾವೇ ನೋಡಿದ್ರಿ, ನಮ್ಮ ಮೇಲೆ ಏನು ಮಾತಿನ ವಾಗ್ದಾಳಿಯನ್ನು ಮಾಡ್ತಕ್ಕಂಥದ್ದು, ಇದು ನಾವು ಮಾಡಿಸ್ತಾ ಇದ್ದೀವಿ, ನಾವು ಕ್ರೆಡಿಟ್ ಅಲ್ಲ, ನೀವು ಮಾಡಿಸೋದಲ್ಲ, ಇದು ಎಲ್ಲರ ಸಮಸ್ಯೆ. ಇದು ಯಾವುದೇ ಒಂದು ಪಕ್ಷದ ಸಮಸ್ಯೆ ಅಲ್ಲ. ಇಲ್ಲಿ ಯಾರು ಜನಸಾಮಾನ್ಯರು ಬದುಕಿ ಉಳಿದಿದ್ದಾರೆ ಅವರ ಸಮಸ್ಯೆ, ಅವರ ಭವಿಷ್ಯ. ಇದು ಕೆರೆ ಅಂತಕ್ಕಂಥದ್ದು ನಮ್ಮ ನಗರದ ಭವಿಷ್ಯ. ಇವತ್ತು ಕೂಡಲೇ ಇದಕ್ಕೆ BBMP ಕಮಿಷನರ್ ಅವರು ಉತ್ತರ ಕೊಡಬೇಕು, ವಲಯ ಆಯುಕ್ತರು ಉತ್ತರ ಕೊಡಬೇಕು, ಮತ್ತು ಶಾಸಕರು ಪ್ರತಿನಿಧಿ ಮಾಡ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಉತ್ತರ ಕೊಡಬೇಕು. ಬ್ರ್ಯಾಂಡ್ ಬೆಂಗಳೂರು ಅಂತ ಏನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಅವರು ಸಹ ಇದಕ್ಕೆ ಉತ್ತರ ಕೊಡಬೇಕು ಇವತ್ತು. ಆದರೆ ಸಿದ್ದರಾಮಯ್ಯನವರು ಇದನ್ನೆಲ್ಲ ವಿಸಿಟ್ ಮಾಡಿ ಬೆಂಗಳೂರಿನಲ್ಲಿ ತಾವು ಏನೋ ರಸ್ತೆ ಗುಂಡಿ ಬಿದ್ದಾಗ ಇನ್ಸ್ಪೆಕ್ಷನ್ ಮಾಡ್ತೀರಿ, ಬನ್ನಿ ಕೆರೆಗಳನ್ನ ನೋಡಿ. ಇವತ್ತು ನಮ್ಮ ಬ್ರ್ಯಾಂಡ್ ಅಂತಕ್ಕಂಥದ್ದು ಬೆಂಗಳೂರದು ಕೆರೆ. ಈ ಕೆರೆಗಳ ಸ್ಥಿತಿಗತಿಗಳನ್ನ ನೀವು ನೋಡಿ, ನಾವು ನಿಮಗೆ ತೋರಿಸ್ತೀವಿ ಇದು ಇದೆ ಅಂತಕ್ಕಂಥದ್ದು. ನೀವು ಹೇಳಿ ನೋಡಿ, ಮಲಮೂತ್ರದ ನೀರು ನೇರವಾಗಿ ಕೆರೆಗೆ ಹರಿದಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟದ ದುರ್ವಾಸನೆ ನಡೀತಾ ಇದೆ. ಆಲ್ಮೋಸ್ಟ್ 1 ರಿಂದ 2 ಕಿಲೋಮೀಟರ್ವರೆಗೆ ದುರ್ವಾಸನೆ ಹೋಗ್ತಾ ಇದೆ. ಮಕ್ಕಳು ಮತ್ತು ಹಿರಿಯರು ಮತ್ತು ಸಂಬಂಧಿತ ರೋಗ ಸಂಬಂಧಿತ ಏನಿರ್ತಾರೆ ಅವರಿಗೆಲ್ಲ ಇವರು ರೋಗಗಳನ್ನು ಕೊಡ್ತಾ ಇದ್ದಾರೆ. ಇದು ರೋಗ ಭಾಗ್ಯ, ಸಿದ್ದರಾಮಯ್ಯನವರ ಒಂದು ರೋಗ ಭಾಗ್ಯ ಅಂತ ನಮ್ಮ ಹೇರೋಹಳ್ಳಿ ವಾರ್ಡ್ನ ಜನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋ ಅನಿಸ್ತಾ ಇದೆ. ಶಾಸಕರು ನಾವು ಅಭಿವೃದ್ಧಿ ಅಧಿಕಾರ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಅವರೇ ಸ್ವಯಂ ಘೋಷಿತ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರಲ್ಲ, ಇದು ಅಭಿವೃದ್ಧಿನ ಇದು ಏನು ಮಾಡೋಕೆ ಹೊರಟಿದ್ದೀರಾ ನೀವು? ಬೆಂಗಳೂರನ್ನು ಯಶವಂತಪುರ ಕ್ಷೇತ್ರವನ್ನು ಕಸವಂತಪುರ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ. ಇನ್ನು ಇದು ಈ ಕೆರೆಗಳನ್ನು ಹಾಳು ಮಾಡಿ ಅಂತರ್ಜಲ ಸಹ
ಕಲುಷಿತಗೊಂಡರೆ ಎಷ್ಟು ಜನ ಸಾಯಬಹುದು, ಎಷ್ಟು ಜನ ರೋಗಕ್ಕೆ ತುತ್ತಾಗಬಹುದು, ಎಲ್ಲರೂ ಯೋಚನೆ ಮಾಡಬೇಕಂತ ಪರಿಸ್ಥಿತಿ. ಇವತ್ತು ಎಲ್ಲ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಾಡಿಗೆ ಮನೆದಾರರು ಬಾಡಿಗೆ ಇಲ್ಲಿ ಬೇಡ, ಈ ಏರಿಯಾ ಬೇಡ, ಈ ಏರಿಯಾ ಸರಿ ಇಲ್ಲ ಅಂತ ಹೋಗ್ತಾ ಇದ್ದಾರೆ. ಆಗ ನಷ್ಟ ಆಗೋದು ಯಾರಿಗೆ? ಹೇರವಳ್ಳಿಗೆ, ಯಶವಂತಪುರ ಕ್ಷೇತ್ರಕ್ಕೆ ಇದನ್ನೆಲ್ಲ ಮನ್ಕೊಂಡ್ಬೇಕಾಗಿರ್ತಕ್ಕಂಥವ್ರು ಯಾರು? ಶಾಸಕರು. ನಾನು ಗೀತಾ ಡಬಲ್ಲಿ ಕೆರೆ ಪ್ರಾಧಿಕಾರ ಅವ್ರಿಗೆ ಫೋನ್ ಮಾಡಿದ್ರೆ ನಾವು ಮಾಡ್ತಾ ಇದ್ದೀವಿ, ಇನ್ನೂ ನನಗೆ ಗೊತ್ತಾಗಿದೆ 2 ದಿನ ಆಯಿತು, ನಾನು ಮುಂದುವರಿಸ್ತಾ ಇದ್ದೀವಿ, ನಾವೇನೋ ಸ್ಪ್ರೇ ಮಾಡ್ತಾ ಇದ್ದೀವಿ ಅಂತ. ಯಾರು ಸ್ಪ್ರೇ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಏನು ಮಂಜುನಾಥ್ ಅವರು ಡಬಲ್ ಇಂಜಿನಿಯರ್ ಡಬಲಿಗೆ ಫೋನ್ ಮಾಡಿದ್ರೆ ಇದು ನಮಗೆ ಬರೋದಿಲ್ಲ, 110 ಹಳ್ಳಿದ ಕಲುಷಿತ ವಾಟ್ರನ್ನ ನೇರವಾಗಿ ಬಿಡ್ತಾ ಇದ್ದಾರೆ, ನಾನೇನು ಮಾಡೋದಕ್ಕಲ್ಲ, ಅದೆಲ್ಲ ಕೆಲಸಗಳು ಮುಗಿದಾದ್ಮೇಲೆ ನಾನು ಸರಿ ಮಾಡ್ಬೋದು ಅಂತ ಹೇಳ್ತಾರೆ. ಆತನಿಗೆ 110 ಹಳ್ಳಿ ಇಂಜಿನಿಯರ್ ಡಬಲಿಗೆ ಫೋನ್ ಮಾಡಿದ್ರೆ ಅದು ಫೋನ್ ತೆಗಿತಾ ಇಲ್ಲ. ಏನು ಸ್ವಾಮಿ ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ನೀವು ಸಂಬಳ ತಗೊಳ್ಳೋದು ಏನಕ್ಕೋಸ್ಕರ? ಯಾರು ಸಂಬಳ? ನಾವು ನಿಮಗೆ ಸಂಬಳ ಕೊಡೋದು ಸರ್, ನಾವು ತೆರಿಗೆ ಕಟ್ಟಿ ನಿಮಗೆ ಸಂಬಳ ಕೊಡ್ತಾ ಇದ್ದೀವಲ್ಲ, ನೀವೇನು ಮಾಡ್ತಾ ಇದ್ದೀರಾ? ನೀರನ್ನು ಕಲುಷಿತಗೊಳಿಸಿ ದುರ್ವಾಸನೆಯನ್ನು ಕೊಟ್ಟು ಜನರನ್ನು ಸಾವಿಗೀಡೋದು ಮಾಡೋದಕ್ಕೆ ನೇರವಾದಂಥ ಹೊಣೆ ಈ ಅಧಿಕಾರಿಗಳು, ಈ ನಮ್ಮ ತುಷಾರ್ ಗಿರ್ನಾಥಂತಹ ನಾಲಾಯಕ ಅಧಿಕಾರಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಹೇಳಿದೆ ಎಲ್ಲ ಕಡೆ ಹೋಗ್ತಾ ಇದ್ದೀರಾ, ಬನ್ನಿ ಹೇರೋಹಳ್ಳಿಗೆ, ಬನ್ನಿ ಈ ಕೆರೆಯನ್ನು ನೋಡಿ, ಇನ್ನೂ ಸುತ್ತ ಉಳ್ಳಾಳ್ ಕೆರೆ ನೋಡಿ. ಉಳ್ಳಾಳ್ ಕೆರೆ ಪರಿಸ್ಥಿತಿನೂ ಹಾಗೆ ಆಗಿದೆ. STP ನೀವು ಕ್ರಿಯೇಟ್ ಮಾಡ್ತಾ ಇಲ್ಲ, STP ಬಳಸ್ತಾ ಇಲ್ಲ, STP ಗೋಜಿಗೆ ಹೋಗ್ತಾನೇ ಇಲ್ಲ. ನೀವು ಯಾವುದೋ ಒಂದು ಕಾಂಟ್ರಾಕ್ಟರ್ಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಕೆರೆಗಳನ್ನು ಬಲಿ ಕೊಡ್ತಾ ಇದ್ದೀರಾ. ಪಕ್ಕಿಗಳೆಲ್ಲ ಪಕ್ಷಿಗಳು ಯಾವುದು ಜಲಸಮಾಧಿ ಆದವು, ಮೀನುಗಳು, ಸಣ್ಣ ಹುಳುಗಳು, ಸಸ್ತನಿಗಳು ಎಲ್ಲ ಜಲಸಮಾಧಿ ಆಗ್ತಾ ಇದ್ದಾವೆ. ಯಾರು ಹೊಣೆ ಸ್ವಾಮಿ? ಯಾರು? ಈಶ್ವರ್ ಖಂಡ್ರೆ ಅವರೇ ಏನು ಮಾಡ್ತಾ ಇದ್ದೀರಾ? ನಮ್ಮ ವಿಧಾನಸಭೆಯಲ್ಲಿ ಇದನ್ನು ಕೂಗು ಹೋಗಬೇಕು. ಈ ಕೂಗಿನಿಂದ ಕಳೆದ 2-3 ದಿನದಲ್ಲಿ ನೀವೇನಾದರೂ ಈ ಕೆರೆಯನ್ನು ಸರಿಪಡಿಸದೆ ಹೋದರೆ ಆಮ್ ಆದ್ಮಿ ಪಾರ್ಟಿ ಉಗ್ರವಾದಂಥ ಹೋರಾಟ ನಡೆಸುತ್ತೆ. ಎಲ್ಲರಿಗೂ ಎಲ್ಲ ಕೆರೆಗಳು ಸಹ ಯಾವ ಕಲುಷಿತಗೊಂಡಿದ್ದಾವ, ಯಾವ ಈ ರೀತಿಯಾದಂತಹ ನಾಲಾಯಕ ಕೆಲಸಗಳು ಈ ಅಧಿಕಾರಿಗಳು ಮಾಡ್ತಾ ಇದ್ದೀರಾ, ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಇಲ್ಲ ಅಮಾನತುಗೊಳಿಸಿ ಇನ್ನು ವಜಾಗೊಳಿಸಬೇಕು ಅಂತ ನಾವು ಈ ಮೂಲಕ ಕೋರ್ತಾ ಇದ್ದೀವಿ. ಈಗ ನೀವು CM ಅವ್ರಿಗೆ ಅಥವಾ ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ನೀವು ಏನು ಹೇಳಕ್ ಬಯಸ್ತೀರಾ? ಇದು ನೋಡಿ, ಬಹಳ ಕೆಟ್ಟ ಪರಿಸ್ಥಿತಿ ಇದೆ ಇಲ್ಲಿ, ಎಲ್ಲ ಏನು ಫೈನಲ್ ಆಗಿ 2 ಗಂಟೆ ಬಂದವರು ಇಲ್ಲಿ ಒಂದು ಅರ್ಧ ಗಂಟೆ ಇಲ್ಲಿ ಮಾಸ್ಕ್ ಇಲ್ಲದೆ ಜೀವನ ಮಾಡಲಿ ಅಷ್ಟೇ, ಅವಾಗ ಅವ್ರಿಗೆ ಪರಿಸ್ಥಿತಿ ಅರ್ಥ ಆಗುತ್ತೆ, ಇಲ್ಲಿ ಜನಗಳು ಹೆಂಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿ ಮನೇಲಿ ಈ ಸರೌಂಡಿಂಗಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ಚಾಗಿದ್ದಾರೆ. ಈಗ ಆಲ್ರೆಡಿ ನಿಮಗೆ WHO ರಿಪೋರ್ಟ್ ಕೊಟ್ಟಿದೆ, ಬೆಂಗಳೂರಿನ ನೀರು ಅಂದರೆ ಅಂಡರ್ಗ್ರೌಂಡ್ ವಾಟರು ಇಡೀ ಇಂಡಿಯಾದಲ್ಲಿರೋ ಎಲ್ಲ ಮೇಜರ್ ಸಿಟಿಗಳಿಗಿಂತ ಅತ್ಯಂತ ಕಲುಷಿತವಾಗಿದೆ. ಲೆಡ್ಡು, ಪಾಯ್ಸನ್ನು, ಆರ್ಸೆನಿಕ್ಕು ಇಂಥ ಎಲ್ಲ ಮೂಲಗಳು ಹೋಗಿ ನಮ್ಮ ಬೋರ್ವೆಲ್ಗಳ ಮುಖಾಂತರ ಜನರಿಗೆ ಸೇರಿ ರೋಗಗಳು, ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕ್ಯಾನ್ಸರು, ನೆಗಡಿ, ಸೈನಸೈಟಿಸು, ಮೆನಿಂಜೈಟಿಸು ಎಲ್ಲ ಕಾಯಿಲೆಗಳು ಬರ್ತಾ ಇದೆ. ನೀವು ಕೇವಲ RO ವಾಟ್ರ್ ಕುಡಿಬೋದು, ಆದರೆ ಮುಖ ತೊಳೆಯೋಕ್ಕೆ ಬಳಸೋಕ್ಕಾಗಲ್ಲ RO ವಾಟ್ರನ್ನ, ಸ್ನಾನಕ್ಕೆ RO ವಾಟ್ರ್ ಬಳಸೋಕ್ಕಾಗಲ್ಲ, ಎಲ್ಲದಕ್ಕೂ RO ವಾಟ್ರ್ ಬಳಸೋಕ್ಕಾಗಲ್ಲ. ನಿಮಗೆ ರೋಗಗಳು ನೇರವಾಗಿ ಹರಡ್ತಾ ಇದೆ. ದಯವಿಟ್ಟು ಇದಕ್ಕೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ನಮ್ಮ ಏರಿಯಾಗೆ ಬರಬೇಕು. ನಮ್ಮ ಏರಿಯಾದ ಜನರ ಸಂಕಷ್ಟಗಳನ್ನ ನೋಡಬೇಕು. ಇವಾಗ ಆಲ್ರೆಡಿ ಎಷ್ಟೋ ಜನ ಆಸ್ಪತ್ರೆಗೆ ಹೋದರೆ ಅಲ್ಲಿ ಸಾಯಿಸ್ತೀರಾ, ಇಲ್ಲಿ ಜೀವಂತವಾಗಿ ಬದುಕೋಕ್ಕೂ ನೀವು ಬಿಡ್ತಾ ಇಲ್ವಲ್ಲ. ಇದಕ್ಕೆ ದಯವಿಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಗಳಿಗೆ ಒಂದು ವಾಯು ಭಾಗ್ಯ ಕೊಡಿ, ನೈರ್ಮಲ್ಯ ಭಾಗ್ಯ ಕೊಡಿ, ನಿಮ್ಮ ಕೊಳಚೆ ಭಾಗ್ಯವನ್ನು ತೆಗಿರಿ, ನಾವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ನೋಡಿ, ಈ ಆಕ್ರೋಶದ ಹಿಂದೆ ನಿಜಕ್ಕೂ ಒಂದು ಬೇಸರ ಇದೆ, ನಿಜವಾದ ಒಂದು ಸತ್ಯ ಇದೆ. ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಕಾರಣ ಏನಂತಂದರೆ ಇಲ್ಲಿ ನಮಗೂ ಕೂಡ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಇಲ್ಲಿ ಹೇಗೆ ಜನಗಳು ಇಲ್ಲಿ ಹೇರೋಹಳ್ಳಿಯಲ್ಲಿ ಇದನ್ನು ತಡ್ಕೊಂಡಿದ್ದಾರೆ ಅನ್ನೋದು ಆಶ್ಚರ್ಯಕರವಾದಂಥ ವಿಚಾರ. ಈ ಕೆರೆಯ ಪರಿಸ್ಥಿತಿ ನಾಳೆ ಏನಾದರೂ, ಈಗ ಮಳೆ ಮತ್ತೆ ಶುರುವಾಗಿದೆ, ನಾಳೆ ಈ ಕೆರೆ ಏನಾದರೂ ಉಕ್ಕಿ ಹೊರಹರಿದ್ರೆ ಕತೆ ಏನಾಗುತ್ತೆ? ಇನ್ನಷ್ಟು ಮಳೆ ಬಂದರೆ ಇನ್ನಷ್ಟು ಅದು ಎಷ್ಟು ಹಾಳಾಗುತ್ತೆ. ಇದರಿಂದ ಜನಸಾಮಾನ್ಯರ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗೋದ್ರಲ್ಲಂತೂ 2 ಮಾತಿಲ್ಲ. ದಿನೇಶ್ ಅವರು ಡಾಕ್ಟರ್, ವೃತ್ತಿಪರ ವೈದ್ಯರು ಕೂಡ, ಹಾಗಾಗಿ ಅವ್ರಿಗೆ ಗೊತ್ತಿದೆ ಈ ಒಂದು ಕೆಟ್ಟ ನೀರಿನ ಪರಿಸ್ಥಿತಿಯಿಂದ ಜನಸಾಮಾನ್ಯರಿಗೆ ಏನಾಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇರುವಂಥದ್ದು ಅದು ನಿಜ ಇದೆ. ಸೊ ಈ ವಿಚಾರವನ್ನು ಸ್ಥಳೀಯ ಶಾಸಕರಾದಂಥ ಸೋಮಶೇಖರ್ ಅವರು, MP ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು, BWSP BBMPಯಲ್ಲಿ ಬಹಳ ಆರಾಮಾಗಿರುವಂಥ ಗಾಢ ನಿದ್ರೆಗೆ ಜಾರಿರುವಂಥ ನಮ್ಮ ದಕ್ಷ ಅಧಿಕಾರಿಗಳು ಬಹಳ ಕಣ್ಣು ತೆರೆದು ಈಚೆ ಬರಬೇಕಾಗುತ್ತೆ. ಇಲ್ಲಾಂದರೆ ಜನಸಾಮಾನ್ಯರು ಇಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಇನ್ನು ಮುಂದೆ ಕಣ್ಣು ತೆರಿಬೇಕಾಗ್ತದೆ, STP ಹಾಕಬೇಕಾಗ್ತದೆ. ಬೆಳ್ಳಂದೂರು ಕೆರೆ ಆಲ್ರೆಡಿ ಹಾಳಾಗೋಗಿದೆ, ಯಮಲೂರು ಕೆರೆ ಆಲ್ರೆಡಿ ಹಾಳಾಗೋಗಿದೆ, ನೊರೆ ಬರ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಹಾಳಾಗ್ತಿದೆ ಸಿಲಿಕಾನ್ ಸಿಟಿದು. ಇನ್ನೊಂದು ಕೆರೆ ಅದೇ ಸ್ಥಿತಿಲಿ ಹೋಗ್ತಾ ಇದೆ. ಈಗಲಾದರೂ ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೊಳ್ತಾರಾ ಅಥವಾ ಕೈ ಮೀರಿ ಹೋದ ನಂತರ ಎಲ್ಲವನ್ನೂ ಸರಿಪಡಿಸ್ಲಿಕ್ಕೆ ಹೋಗ್ತಾರಾ?
ನಿಜಕ್ಕೂ ಕೂಡ ಇದೊಂದು ದುರಂತ ಅಂತಲೇ ಹೇಳ್ಬೋದು. ಕೆರೆ ಸಂಪೂರ್ಣ ಕಲುಷಿತಗೊಳ್ತಿದ್ರು ಬಿಬಿಎಂಪಿ, ಬಿಡಿಎ, ಮಾಲಿನ್ಯ ನಿಯಂತ್ರಣ ಮಂಡಳಿ ಗಾಢ ನಿದ್ರೆಯಲ್ಲಿದೆ. ಹೇರೋಹಳ್ಳಿ ಕ್ರಾಸ್ ಮಾದೇಶ್ವರ ನಗರದ ಮೂಲಕ ಹರಿಯುತ್ತಿರುವ ರಾಜಕಾಲುವೆಯ ಕೊಳಚೆ ನೀರು, ಪಿಣ್ಯ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಮಿಶ್ರಿತ ವಿಷಯುಕ್ತ ನೀರು ಕೆರೆಯ ಒಡಲು ಸೇರ್ತಾ ಇದೆ. ಕೆರೆಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದ್ರೂ ಕಾರ್ಯನಿರ್ವಹಿಸದ ಹಿನ್ನೆಲೆ ಕೆರೆ ಕಲುಷಿತ ಆಗಿದೆ. ಜಲಮಂಡಳಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯದಿಂದ ಕೆರೆಯ ನೀರು ಹಸಿರು ಬಣ್ಣಕ್ಕೆ ತಿರುಗಿ ಮಲಿನ ಆಗಿದೆ. ಈ ಕೆರೆಯ ಅಸಲಿ ಸಮಸ್ಯೆ ಮತ್ತೊಂದು ಇದೆ. ಮನುಷ್ಯನ ಆರೋಗ್ಯದ ಜೊತೆಗೆ ಬೇರೆಯ ಪ್ರಬಲ ವಿಷಯವೂ ಕೂಡ ಇದೆ. ಅದೇನು ಅಂತ ನೋಡೋಣ. ಕೆರೆಯ ಒಡಲಿಗೆ ವಿಷಕಾರಿ ನೀರು ಸೇರ್ಪಡೆಯಿಂದ ಜಲಚರ ಹಾಗೂ ಪಕ್ಷಿಗಳ ಜೀವಕ್ಕೆ ಸಂಚಕಾರ ಎದುರಾಗಿದೆ. ಹೇರೋಹಳ್ಳಿ ಜನ ಏನಂತಾರೆ, ಅಸಲಿಗೆ ಸಮಸ್ಯೆ ಶುರುವಾಗಿರೋದು ಹೇಗೆ ಅನ್ನೋದನ್ನ ಡೀಟೇಲ್ಸ್ ನೋಡೋಣ ಬನ್ನಿ. ಕೆರೆಯ ನೀರು ಸಂಪೂರ್ಣ ಕಲುಷಿತ ಆಗಿರೋದ್ರಿಂದ ಕೆರೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ಜ್ವರ, ಕೆಮ್ಮು, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈಗಾಗಲೇ ಅನಾರೋಗ್ಯದಿಂದ ಬಳಲುತ್ತಿರುವವರು ತೀವ್ರ ಜ್ವರದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇರೋಹಳ್ಳಿ ಮಹಿಳಾ ನಿವಾಸಿಗಳು ದುಃಖ ತೋಡಿಕೊಂಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ. ಹೇರೋಹಳ್ಳಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಆ ಹೇರೋಹಳ್ಳಿ ಕೆರೆ ಪಕ್ಕದಲ್ಲಿರುವಂಥ ವಾಸನೆ ಇದೆಯಲ್ಲ, ಆ ವಿಪರೀತ ವಾಸನೆ ಕುರಿತಂತೆ ಇಲ್ಲಿನ ಮಹಿಳೆಯರು ಮಾತಾಡ್ತಾರೆ. ಯಾವ ಥರ ಸಮಸ್ಯೆ ಇದೆ ಅಂತ. ಅಮ್ಮ ಹೇಳಿ, ಯಾವ ಥರ ಪ್ರಾಬ್ಲಮ್ ಆಗಿದೆ, ಏನು ಹೇಳಿ. ಸ್ವಾಮಿ, ಒಂದು ಮೈಲಿ ತಕ ಬರ್ತದೆ ವಾಸನೆ. ಇಲ್ಲೇ ಮಕ್ಳು ಮರಿಗೆಲ್ಲ ಕಾಯಿಲೆ. ಮಕ್ಳು ಮರಿಗೆಲ್ಲ ಎಲ್ಲ ಬಾಕ್ಲು ಹಾಕೊಂಡಿರ್ತೀವಿ, ಬಾಕ್ಲು ತೆಗೆದು ಈಚೆಗೆ ಬರಲ್ಲ. ಆ ಥರ ಸ್ಮೆಲ್ ಕುಡಿಯೋಕ್ಕಾಗಲ್ಲ. ಆ ಥರ ಇರೋದಕ್ಕೇನೆ ಈ ಕಡೆಗೆ ಬರೋದೇ ಇಲ್ಲ ನಾವು. ಇಲ್ಲೇನೋ ಸಾವಾಗಿರೋದಕ್ಕೆ ನಾವು ಈ ಕಡೆ ಬಂದಿದ್ದೀವಿ. ಇದು ಅದೇ ಸ್ಮೆಲ್ಲೇ ಕೆರೆ ಸ್ಮೆಲ್ಲು. ಅಷ್ಟೇ. ಮನ್ಗಕ್ಕಾಗಲ್ಲ, ಬಾಕ್ಲು ತೆಗಿಯೋಕ್ಕಾಗಲ್ಲ, ಈಚೆಗೆ ಬರೋಕ್ಕಾಗಲ್ಲ. ಯಾವಾಗ ಮಾಸ್ಕ್ ಹಾಕೊಂಡೇ ಇರಬೇಕು. ಎಷ್ಟೊತ್ತಂದು ಉಸಿರು ಕಟ್ಕೊಂಡಿರ್ತೀವಿ ಮಾಸ್ಕ್ ಹಾಕೊಂಡು. ಈ ಸಮಸ್ಯೆ ಬಗ್ಗೆ ಈ ನಮ್ಮ ಇಲ್ಲಿ ಬರ್ತಾರಲ್ಲ ನಮ್ಮ ಸೋಮಶೇಖರ್ ಅವ್ರಿಗೆ ಕಾರ್ಪೊರೇಟರ್ಸ್ ಅಥವಾ ಇವ್ರಿಗೆ ಅಧಿಕಾರಿಗಳಿಗೆ ಯಾರಿಗೂ ಹೇಳಿಲ್ಲಮ್ಮ? ಹೇಳಿಲ್ಲ ಸ್ವಾಮಿ. ಅವರೆಲ್ಲ ಇವರು ಸತ್ತೋಗಿದ್ರಲ್ಲ, ಅಲ್ಲಿದ್ರು ಎಲ್ಲ. ಅವ್ರು ಸತ್ತು ದಿನ ಇವಾಗೆ ಬಂದಿರೋದು ಅವರು. ಅವ್ರಿಗೆಲ್ಲ ಅಲ್ಲಿದ್ರು. ಗೊತ್ತೇ ಇಲ್ಲ. ನಾವು ಅಲ್ಲಿ ನೋಡಿ ದೂರ ಇದ್ದೀವಿ, ಗೊತ್ತಿಲ್ಲ. ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ಇದೆ? ಆಗಲೇ ಒಂದು ವಾರ 15 ದಿನದಿಂದ ಐತೆ. ಹೌದಾ? 15-20 ದಿನದಿಂದ ಐತೆ. ಬಹಳ ಕಷ್ಟ. ಕಷ್ಟ, ಜಾಸ್ತಿ ಕಷ್ಟ. ಮೂಗೆಲ್ಲ ಉರಿ ಆ ಥರ ಏನಾಗುತ್ತೆ? ಅದು ಹಂಗಲ್ಲ. ಇಲ್ಲ, ನಾವು ಯಾವಾಗ ಮುಚ್ಕೊಂಡಿರ್ತೀವಲ್ಲ, ಇಲ್ಲಿ ಬಿಡ್ತೀವಿ ನಾವು. ಆ ಸ್ಮೆಲ್ ಕುಡಿಯೋಕ್ಕಾಗಲ್ಲ, ವಾಂತಿ ಬರ್ತದೆ. ಅಲ್ಲಿಗೆ ಹೋಗಿ ವಾಂತಿ ಮಾಡಿ ನೋಡಿ ಈ ಕಡೆ ಬಂದ್ಬಿಟ್ಟಿದ್ದೀವಿ. ಇಲ್ಲ, ಹೇರೋಹಳ್ಳಿ. ನಿಮ್ಮ ಹೆಸರು? ಅದೇ ಇದೇ ಸಮಸ್ಯೆ ಸರ್ ನಮಗೆ. ಇದೇ ಸಮಸ್ಯೆ. ನಿಮ್ಮನ್ನು ಮಾತಾಡ್ಸ್ತೀವಿ, ನೀವು ಮಾತಾಡಿ. ಇದೇ ಸಮಸ್ಯೆ ನಮಗೆ. ವಾಸನೆಗಳು ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರು ಕಿವಿಗೆ ಹಾಕೊಂಡಿಲ್ಲ. ಎಷ್ಟು ಮಕ್ಳು ಮರಿ ನಾವೆಲ್ಲ ಸ್ಕೂಲ್ ಕಳ್ಸಕ್ಕೂ ಪಾಪ ಪ್ರಾಬ್ಲಮ್ ನಮ್ಗೆ ಮಕ್ಕಳಿಗೆ. ಇದು ಎಷ್ಟು ದಿನದಿಂದ ಈ ತರ ಎಷ್ಟು ದಿನದಿಂದಮ್ಮ ಇದು ಪ್ರಾಬ್ಲಮ್ ಈ ತರ ಇರೋದು? 20 ದಿವಸ 20 ದಿನದಿಂದ ಸಮಸ್ಯೆ ಆಗಿದೆ. ಏನು ಬಹಳ ಸ್ಮೆಲ್. ಹೌದು, ಯಾರು ಇರಕ್ಕಾಗಲ್ಲ. ಏನೇನು ಸಮಸ್ಯೆ ಆರೋಗ್ಯದಲ್ಲಿ ಏನೇನು ಪ್ರಾಬ್ಲಮ್? ಎಲ್ಲ ಮಕ್ಳು ಮರಿ ಎಲ್ಲ ಬಿದ್ದಾವೆ. ಹುಷಾರಿಲ್ಲ, ಕೆಮ್ಮು, ನೆಗಡಿ, ಜ್ವರಗಳು ಇವೆಲ್ಲ ಮಕ್ಳಿಗೆ. ಎಷ್ಟಂತ ನೋಡ್ಸೋಣ ನಾವು ಪ್ರೈವೇಟ್ಗಳಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ. ಹಿಂಗಾಗಿದೆ. ಏನು ರಿಕ್ವೆಸ್ಟ್ ಮಾಡ್ತೀರಮ್ಮ? ಏನು ನೀವು ಮನವಿ ಮಾಡ್ತೀರಾ ಇದನ್ನ ಸರಿ ಮಾಡಿಸ್ಕೊಡಕ್ಕೆ ನಮ್ಮ ಇವರಿಗೆ? ಮಾಡಿಸ್ಬೇಕು. ಯಾರು ಇದಕ್ಕೆ ಅವರು ಅವ್ರು ಮಾಡಿಸ್ಬೇಕು. ಯಾರು ಬಂದೇ ಇಲ್ಲ. ಏನೋ ಅವರು ಎಸ್.ಎಂ. ಕೃಷ್ಣ ಇದಾಗ ಅವ್ರು ಏನ್ಬಿಟ್ಟು ಹೇಳಿದ್ರು. ನಿನ್ನೆ ಕ್ಲಿಯರ್ ಆಯ್ತು. ಇವತ್ತಿನಿಂದ ಏನು ಬಂದ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಅಂದ್ರೆ ಕಂಪ್ಲೇಂಟ್ ಮಾಡವ್ರೆ, ಏನಾಗುತ್ತೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಇರುವಂತಹ ಸಮಸ್ಯೆಯ ಬಗ್ಗೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಏನಂದ್ರೆ ಉಸಿರಾಡಕ್ಕಾಗ್ತಾ ಇಲ್ಲ, ಮಕ್ಕಳಿಗೆಲ್ಲ ಹುಷಾರಿಲ್ದಂಗೆ ಆಗ್ತಾ ಇದೆ, ಮತ್ತು ವಾಸನೆ ಕೂಡ ಇದೆ. ಇದೇನು ಯಾರು ಬೇಕಾದರೂ ಬಂದು ಪರಿಶೀಲನೆ ಮಾಡ್ಬೋದು. ಭಾಳ ವಾಸನೆ ಇದೆ, ಅದು ನಿಜ. ಆದರೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನೋಂಥದ್ದು ಮಾದ. ಜನಸಾಮಾನ್ಯರು ಒಂದ್ಸರಿ ನೋಡಿ, ದಯವಿಟ್ಟು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ನೋಡಿ, ಮೂಗನ್ನ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ. ಕಾರಣ ಏನಪ್ಪ ಅಂದರೆ, ಒಂದು ಕಾಲದಲ್ಲಿ ಈ ಒಂದು ಕೆರೆ ಸುತ್ತ ವಾಕ್ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗ್ತಾ ಇತ್ತು. ಈಗ ಅತಿ ಹೆಚ್ಚು ಮಳೆ ಬಂದು ಕೆರೆನಿಗೆ ಕೆಟ್ಟ ನೀರು ಬಂದಿರೋ ಹಿನ್ನೆಲೆಯಲ್ಲಿ, ಮಳೆ ನೀರು ಒಳಗೆ ನುಗ್ಗಿರೋ ಹಿನ್ನೆಲೆಯಲ್ಲಿ ಈ ರೀತಿ ಆಗೋಗಿದೆ. ಮತ್ತು ಹೊಸ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದನೂ ಕೂಡ ಇದು ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಥಳೀಯ ಮುಖಂಡರ ವಾದ.
ಅದೇನೇ ಆಗಿರ್ಬೋದು, ಈಗ ಇಲ್ಲಿನ ಪರಿಸ್ಥಿತಿಗೆ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಈ ವಾಯು ಮಾಲಿನ್ಯ ಏನಾಗ್ತಾ ಇದೆ, ಇದರಿಂದ ಆರೋಗ್ಯ ಸಂಪೂರ್ಣ ಹಾಳಾಗೋದಂತೂ ಖಚಿತ. ಹಾಗಾಗಿ ಇನ್ನಾದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಇಲ್ಲ ಅಂತಂದರೆ ಜನಸಾಮಾನ್ಯರು ನೋಡಿ ಎಲ್ಲ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಒಂದು ನಿಮಿಷ ಅವ್ರು ಏನಾದ್ರು ಉಸಿರು ತಗೊಂಡ್ರೆ ಗಂಟ್ಲು ಕೆರೆತ, ಮೂಗು ನೋವು, ಶೀತ, ಹೊಟ್ಟೆ ನೋವು, ವಾಂತಿ, ಈ ಥರ 100 ಸಮಸ್ಯೆಗಳು ನೋಡಿ ಹೇಳ್ತಾ ಇದ್ದಾರೆ. ನೋಡಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕಾಗತ್ತೆ, ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಡೋದು ಹೆಂಗೆ, ನಮ್ಮ ಹತ್ರ ₹1 ದುಡ್ಡಿಲ್ಲ, ನಾವು ಹೆಂಗೆ ಪೇ ಮಾಡೋಕ್ಕಾಗತ್ತೆ, ನಾವೆಲ್ಲ ಬಡವರು ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ನೋವಿನ ಪರಿಸ್ಥಿತಿ, ನೋವಿನ ಸಂಕಟ ಇರೋದನ್ನೇ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೊಬ್ರು ಪಾಪ ಬಾಣಂತಿ ಇದ್ದಾರೆ, ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೋಡಿ, ಫ್ರೀಯಾಗಿ ಸಿಗುವಂಥ ಉಸಿರಾಡೋಕ್ಕೂ ಕೂಡ ಫ್ರೀಯಾಗಿ ಸಿಗುವಂಥ ಉಸಿರು, ಅದನ್ನು ಉಸಿರಾಡೋಕ್ಕೂ ಕಷ್ಟ ಆಗ್ತಿದ್ದಾರೆ. ಕಷ್ಟ ಅಲ್ಲೇನಮ್ಮ? ಏನಮ್ಮ ಸರ್ ಹೇಳ್ರಮ್ಮ. ಹೇಳಿ, ಪರವಾಗಿಲ್ಲ, ಸರ್, ಪ್ರಾಬ್ಲಮ್ ಅಮ್ಮ? ಏನಿಲ್ಲ ಸರ್, ಈ ವಾಸನೆ ಕುಡಿದಿರ 3 ಹೆಣ ಅದ ಸರ್ 15 ದಿವಸಕ್ಕೆ. ಆಗಲ್ಲ ಸರ್ ಈ ವಾಸನೆ ಕುಡಿಯಕ್ಕೆ ನಮ್ಮಿಂದ. ಹ್ಞೂ ಸರ್, ಏನು ಮಾಡ್ತೀರಾ ನೋಡ್ರಿ. ಹೇಳವ ನೀನಮ್ಮ, ಏನು ಸಮನಮ್ಮ ನಿಮಗೆ? ಇದೇ ಸ್ಮೆಲ್ಲು ಸರ್. ಮನೆಗಳಲ್ಲಿ ಡೋರ್ಗಳು ತೆಗಿಯಕ್ಕಾಗಲ್ಲ. ಕೆಮ್ಮು, ನೆಗಡೆ, ಜ್ವರ, ಡೆಂಗಿ ಜ್ವರಗಳು ಎಲ್ಲಾರ್ಗು. ನಾವು ಮನೆಯಲ್ಲಿ ಅಡ್ಮಿಂಟ್ ಆಗಿ ಒಂದು 15 ದಿನ ಮನೆಗೆ ಬಂದಿರೋದು. ಓಕೆ ಓಕೆ ಓಕೆ. ಅದೇ ಕಾಯಿಲೆ ಬಿದ್ದು ನೋಡಿ, ಹಿಂಗೆಲ್ಲ ತಗೊಂಬಂದು ಕಾಯಿಲೆಗಳು ವಾಸನೆ ಕುಡ್ದು ತಗೊಂಬಂದು ನೋಡು. ತಿಂಗಳಾಯ್ತು, ತಿಂಗಳಿಗೆ 2-3 ಜನ ಸತ್ತೋಗವ್ರೆ. ತಗೊಂಬಂದು ಇಲ್ಲಿ ಹಾಕ್ತಿವಿ, ಈ ವಾಸನೆ ಕುಡ್ದು ಸಾಯ್ಬೇಕು. ಕ್ಲೀನ್ ಕೋಟ ಇಟ್ಕೊಂಡ್ರೆ ನೋಡಿ, ಇವಾಗ ಅಲ್ಲಿ ಪೂಜೆ ಮಾಡಿ ಇಲ್ಲಿಗೆ ಬಂದಿದ್ದೀವಿ ನಾವು. ಯಾರು ಸತ್ತೋಗಿದಾರಮ್ಮ? ಯಜಮಾನ್ರು, ನಮ್ಮ ನಾದ್ನಿನೇ ಇಬ್ರು ಮನೆ, ಒಬ್ರಲ್ಲಿ ಒಂದೇ ಮನೇಲಿ ಇಬ್ರು ಸತ್ತೋಗವ್ರೆ. ಏನಾಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ? ಜ್ವರ ಬಂದು ಕಾಯಿಲೆ ಬಂದು ವಾಂತಿ ಮಾಡ್ಕೊಂಡು ಸತ್ತೋಗವ್ರಿ. ಆಸ್ಪತ್ರೆಗೆ ತಗೊಂಡಾಗಕ್ಕೆ 3 ದಿವಸ ಆಯ್ತು. 3 ದಿವಸಕ್ಕೆ ನನ್ನ ನಾದ್ನಿ ಕರ್ಕೊಂಬಂದ. ನಮ್ಮ ಮನೇಲಿ ಇಲ್ಲೆಲ್ಲ ವಾಕಿಂಗ್ ಮಾಡೋರು, ಇಲ್ಲೆಲ್ಲ ವಾಕಿಂಗ್ ಮಾಡ್ಕೊಂಬಂದು ಸ್ಮೆಲ್ ಕುಡ್ದು ಮನೆ ಕೊಂಡವ್ರು ಮೇಲೆ ಕೆದ್ದಳೆ ಇಲ್ಲ. ಇವ್ರು ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ ಹೆಸರು ನರಸಪ್ಪ. ತೀರ್ಕೊಂಡಿದ್ದಾರೆ. ಅವ್ರದ್ದು 15 ದಿವಸ ಆಯ್ತು, 16 ದಿವಸ ಜ್ವರ ಬಂದಿತ್ತು ಅಷ್ಟೇ. ಜ್ವರ ಬಂದು ತೀರ್ಕೊಂಡಿದ್ದಾರೆ 15 ದಿನ. ಮಲ್ಕೊಂಡಿದ್ರು, ಇಲ್ಲಿ ವಾಕಿಂಗ್ ಮಾಡಕ್ ಬರೋರು ಬಂದು ಅದು ಸ್ಮೆಲ್ಗೆ ಏನು ಹೇಳಿಲ್ಲ, ಮಲ್ಕೊಂಡವ್ರು ತಿರ್ಗಿ ಎದ್ದಳಿ ಸ್ಮೆಲ್ಗೆ ಅಲ್ಲಿ ಗಂಟ ಮನೆ ಹತ್ರ ಬರ್ತೈತೆ ವಾಸನೆ. BBMP ಕಮಿಷನರ್ ದಯವಿಟ್ಟು ನೋಡಬೇಕಾಗ್ತದೆ. ಜೊತೆಯಲ್ಲಿ BWSSB ಕಮಿಷನರ್ ಕೂಡ ಇದು ನೋಡಬೇಕಾಗುತ್ತೆ. ಮಾಲಿನ್ಯ ಏನು ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಿದ್ದಾರೆ, ದಯವಿಟ್ಟು ಬಂದು ನೋಡಿ. ಜನಸಾಮಾನ್ಯರು ಸಾವಿನ ಈ ಒಂದು ಸಂಚಕಾರದಿಂದ ಪಾರು ಮಾಡಿ ಅವ್ರನ್ನ. ಈ ಒಂದು ಮಾಲಿನ್ಯದಿಂದ ಜನ ಸಾಯ್ತಾ ಇದ್ದಾರೆ ಅಂತ ಜನರು ಹೇಳ್ತಾ ಇರುವಂಥದ್ದನ್ನು ನಾವು ನೋಡಬೇಕಾಗಿದೆ. ಇನ್ನಾದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇನ್ನು ಯಶವಂತಪುರ ಶಾಸಕ ST ಸೋಮಶೇಖರ್, ಸಂಸದೆ ಶೋಭಾ ಕರಂಲಾಜೆ ಕೂಡಲೇ ಕೆರೆಯ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಶಾಸಕರ ಬೆಂಬಲಿಗರು ಹೋರಾಟಗಾರರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದ್ರು. ಕೆಲಸ ಮಾಡ್ಸಕ್ಕಾಗಿಲ್ಲ ಯಾರು. ಶಾಸಕರ ಬೆಂಬಲಿಗರು ಪ್ರತಿಭಟನಾ ನಿರತರ ಜೊತೆ ತೀವ್ರ ವಾಗ್ವಾದ ನಡೆಸಿದ್ರು. ಪ್ರತಿಭಟನೆ ಸರಿಯಲ್ಲ, ST ಸೋಮಶೇಖರ್ ಒಳ್ಳೆಯ ಕೆಲಸ ಮಾಡಿದ್ದಾರೆ. 15 ದಿನಗಳ ಹಿಂದೆ ಭಾರಿ ಮಳೆ ಸುರಿದು ಕೊಳಚೆ ನೀರು ಕೆರೆಗೆ ಬಂದು ದುರ್ವಾಸನೆ ಬರ್ತಾ ಇದೆ. ಪಾಲಿಕೆ ಜಲಮಂಡಳಿ ಅಧಿಕಾರಿಗಳಿಗೆ ಸಮಸ್ಯೆ ಪರಿಹರಿಸುವಂತೆ ಸೂಚಿಸಿದ್ದಾರೆ ಅಂತ ಶಾಸಕರ ಬೆಂಬಲಿಗರು ಹೇಳ್ತಾರೆ. ಖಂಡಿತವಾಗ್ಲೂ ಗಮನ ಕೊಟ್ಟಿರೋದಕ್ಕೆ ಇವತ್ತು ತಿಳಿ ಆಗ್ತಾ ಇದೆ. ಹೇಳ್ತೀನಿ ಕೇಳಿ, ಕಳೆದ ವಾರ 15-20 ದಿವಸದಿಂದ ತುಂಬ ಮಳೆ ಇತ್ತು.
ಆಮೇಲೆ ಕೆಲವು ಎಲ್ಲ ಕಾಮಗಾರಿಗಳು ನಡೀತಾ ಇದೆ. ಏನೋ ಒಂದು ತ್ಯಾಜ್ಯ ವಸ್ತುಗಳು ಬಂದಿರ್ಬೋದು, ಅದರಿಂದ ಇಲ್ಲಿ ಶೇಖರಣೆಯಾಗಿ ಎಲ್ಲ ಕೆರೆ ಕೋಡಿನೇ ಬಿದ್ದಿತ್ತು, ಎಲ್ಲ ಇದಾಗಿತ್ತು. ಅವತ್ತು ಸಾಹೇಬರು ಸೋಮಶೇಖರ್ ಸಾಹೇಬರು ಬಂದು ಅವತ್ತು ಬಾಗಿನ ಅರ್ಪಿಸ್ಬೇಕಾದ್ರೆ ಯಾವುದೇ ಥರದ ಸ್ಮೆಲ್ ಇಲ್ಲ. ಮೊನ್ನೆ ಒಂದು ಭಾರಿ ಮಳೆಯಿಂದ ಈ ಥರ ಇದಾಗಿದೆ. ಕೆಲವ್ರು ಏನು ಗೊತ್ತಾ, ಏನೋ ಸೋಮಶೇಖರೇ ಉದ್ಭವ ಮಾಡಿಬಿಟ್ಟವ್ರೆ ಅನ್ನೋ ಲೆಕ್ಕಾಚಾರ. ಯಾಕೆ ಅಂದರೆ ದಿನನಿತ್ಯ ಸಾರ್ವಜನಿಕರಿಗೋಸ್ಕರ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಇದು ಮಾಡಲ್ಲ. ಭಗವಂತ ನಾಳೆ ಸರ್ ಹೇಳ್ತೀನಿ ಕೇಳಿ, ಇವತ್ತು ಕೆಲವರೆಲ್ಲ ನಿಮ್ಮ ಹತ್ರ ಏನೇನೋ ಬೈಟ್ ಕೊಟ್ಟಿರ್ಬೋದು. ಏನಂದರೆ ಅವರೆಲ್ಲ ಒಂದು 500,000 ಇಸ್ಕೊಂಡು ಬಂದು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬಂದಿರುವಂಥವ್ರು ರಾಜಕೀಯ ಬೇಳೆನ ಬೇಯಿಸೋಕೆ ಬರ್ತವ್ರೆ. ಅದು ಟಿ ಸೋಮಶೇಖರ್ ಗೌಡ್ರು ಮುಂಚೆ ಯಾವುದೇ ನಡೆಯಲ್ಲ. ಅಭಿವೃದ್ಧಿಗೋಸ್ಕರ ಹಗಲಿರುಳು ಅವರು ಇಲ್ಲೇ ಶ್ರಮಿಸ್ತಾರೆ. ಅವರು 11:30 12 ಗಂಟೆ ಮನೆಗೆ ಹೋಗ್ತಾರೆ. ಬೆಳಗ್ಗೆ ಎದ್ದು 5 ಗಂಟೆಗೆ ಬಂದು 8:30 9 ಗಂಟೆಗೆ ಬಂದು ಸರ್ ಮಾಡಿಸ್ತಾ ಇದ್ದಾರಲ್ಲ. 4-5 ದಿವಸದಿಂದ ಅದೆಲ್ಲ ತಿಳಿಗೊಳಿಸ್ತಾ ಇದ್ದಾರೆ. ಇವತ್ತೆಷ್ಟು ಕಮ್ಮಿ ಆಗಿದೆ ಗೊತ್ತಾ? ಬಟ್ ಅವರೇನು ಸುಮ್ಮನೆ ಮಾಡ್ತಾ ಇದ್ದಾರಾ ಸರ್? ಅದೆಲ್ಲ BBMP ಅವ್ರಿಗೆಲ್ಲ ಹೇಳಿ ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಯಾಕೆ ಸರ್ ಇವತ್ತು ನೀವು ಮಾಸ್ಕ್ ಹಾಕಿಲ್ಲ, ನಾವು ಮಾಸ್ಕ್ ಹಾಕಿಲ್ಲ, ಕೆರೆ ಪಕ್ಕದಲ್ಲೇ ಇದ್ದೀವಿ. ಅವತ್ತು 4-5 ದಿವಸದಿಂದ ಇದ್ದಂಥ ಇದು ಇವತ್ತು ಯಾಕಿಲ್ಲ? ಅವತ್ತಿತ್ತು, ಹೌದು, ಎಲ್ಲ ತಿಳಿಗೊಂಡಿದೆ. ಅದನ್ನ ತಿಳಿಗೊಳ್ತಾ ಇದ್ದಾದ್ಮೇಲೆ ಎಲ್ಲ ಇದಾದ್ಮೇಲೆ ಅವತ್ತು ಯಾಕೆ ಎಚ್ಚೆತ್ಕೊಂಡಿಲ್ಲ ಇವರು? ಇದು ಶಾಶ್ವತ ಪರಿಹಾರಕ್ಕೆ ಖಂಡಿತವಾಗ್ಲು ಶಾಶ್ವತ ಪರಿಹಾರ ಕೊಡ್ತಾರೆ ಸರ್, ಖಂಡಿತವಾಗ್ಲು ಕೊಡ್ತಾರೆ. ಏನು ಬೇಕು ಹೇಳಿ, ಎಲ್ಲ ಅಭಿವೃದ್ಧಿಗೋಸ್ಕರ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ, ಸಮಯವನ್ನೇ ಮುಡುಪಾಗಿಟ್ಟಿದ್ದಾರೆ. ಅಂಥ ವ್ಯಕ್ತಿಗೆ ಕಳಂಕ ತರಕ್ಕೆ ಇವರು? ಅದೇನೇ ಇರಲಿ, ಬೆಂಗಳೂರಲ್ಲಿ ಕೆರೆಗಳ ಸ್ಥಿತಿಯಂತೂ ಶೋಚನೀಯ ಆಗಿದೆ. ಕೆಂಪೇಗೌಡರ ನಾಡಿನಲ್ಲಿ ಜನರ ಜೀವನಾಡಿಯಾಗಿದ್ದ ಜಲಮೂಲಗಳಿಗೆ ವಿನಾಶ ಕಾಡ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಥವಾ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಹೇರೋಹಳ್ಳಿ ಕೆರೆಯನ್ನ ಸಂರಕ್ಷಿಸಬೇಕಾದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಲು DCM DK ಶಿವಕುಮಾರ್ ಆದೇಶಿಸಬೇಕಿದೆ. ಪಾಲಿಕೆಯ ಕೆರೆ ಸಂರಕ್ಷಣಾ ವಿಭಾಗದ ಅಧಿಕಾರಿಗಳನ್ನು ಹಾಗೂ RR ನಗರದ ಜೆಸಿಗೆ ಸರ್ಕಾರ ಬಿಸಿ ಮುಟ್ಟಿಸಿ ಹೇರೋಹಳ್ಳಿ ಕೆರೆಯನ್ನ ಸಂರಕ್ಷಿಸಬೇಕಾಗಿದೆ. ಅದೇನೇ ಆಗಲಿ, ಸರ್ಕಾರದ ಹಾಗೂ ಅಧಿಕಾರಿಗಳ ಕಣ್ತೆರೆಸುವ ಕೆರೆಗಳ ಸಂರಕ್ಷಣೆಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಸತತ ಅಭಿಯಾನ ನಡೆಸಲಿದೆ. ಇದು ಇವತ್ತಿನ ವಿಶೇಷ.